जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सताम् अशेष सन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे द्वादशेऽध्याये अद्य कथानुवादे सति किंचित पूर्वकथानुवादः ಈಗ 16ನೇ ಶ್ಲೋಕ ಆಗಬೇಕು. ಅದರ ಮುಂಚೆ ಹಿಂದಿನ ಶ್ಲೋಕದ ಸಾರವಾದ ಅರ್ಥವನ್ನು ನೋಡ್ಬೇಕಾಗಿತ್ತು. ನೋಡಿ 16ನೇ ಶ್ಲೋಕಕ್ಕೆ ಬರೋಣ. ತತಶ್ಚ ಅಯಂ ಶ್ಲೋಕಾರ್ಥ, ಒಟ್ಟು ಏನರ್ಥ ಅಂತ ಹಿಂದೆ ನಡೆದಿದ್ದೇನು ವಿಷಯ ಅನ್ನೋದನ್ನು ತಿಳಿಸ್ತಾರೆ. ಇದುವರೆಗೆ ಭಗವಂತ ಅನೇಕ ತರಹ ತಾನು ಸೃಷ್ಟಿಯನ್ನ ಮಾಡ್ತಾನೆ. ಎಲ್ಲ ವಸ್ತುಗಳಲ್ಲಿ ಸೃಷ್ಟಿ ಮಾಡುವಂತ ಶಕ್ತಿ ಏನಿದೆ ಅದನ್ನ ಜಾಗೃತಿಗೊಳಿಸ್ತಾನೆ ಅಂತ ಅರ್ಥ. ಅದ್ ಹೇಗೆ? ಕಾಲಾಂತರ್ಯಾಮಿ, ಪ್ರತಿಯೊಂದು ಕಾಲದ ಪ್ರಭೇದ, ಕ್ಷಣ, ಲವ, ಕಾಷ್ಠ ಏನೇನಿದೆ ಪ್ರತಿಯೊಂದು ಕಾಲದ ಒಳಗಡೆ ನಿಂತು ತಾನು ಆಯಾಯ ವಸ್ತುಗಳಲ್ಲಿ ಶಕ್ತಿಯನ್ನ ಉದ್ಬೋಧನೆ ಮಾಡ್ತಾ ಮನುಷ್ಯರು ಯಾವ ಯಾವ ಕರ್ಮಗಳನ್ನು ಮಾಡಬೇಕು ಅದರಲ್ಲಿ ಅವರಿಗೆ ಸಂಶಯ ಬರಬಾರದು, ಭ್ರಮೆ ಬರಬಾರದು. ಆ ದೃಷ್ಟಿಯಲ್ಲಿ ಪ್ರತಿಯೊಂದು ಯಜ್ಞದ ಕಡೆ ಪ್ರವೃತ್ತಿ ಮಾಡ್ಲಿಕ್ಕೋಸ್ಕರ ಎಲ್ಲ ಜ್ಯೋತಿರ್ಮಂಡಲದ ಒಳಗಡೆ ಪರಮಾತ್ಮ ಇರ್ತಾನೆ ಅಂತ. ಅಂದ್ರೆ ನಾವು ಸರಿಯಾದ ಕಾಲದಲ್ಲಿ ಸಂಧ್ಯಾ ವಂದನೆ ಆಗಲಿ ಅಥವಾ ಬೇರೆ ದೇವರ ಪೂಜೆ ಅಥವಾ ಇನ್ಯಾವುದೇ ಪ್ರದಕ್ಷಿಣೆ ಅಥವಾ ಪಾಠ ಪ್ರವಚನ ಯಾವುದೇ ಇರಲಿ, ಸಮಯ ನಿಗದಿತ ಆಗಿದ್ರೆ ಆ ಸಮಯ ಗೊತ್ತಾಗುವ ಹಾಗೆ ಮಾಡ್ತಾ ಇರೋದು ಭಗವಂತ ಅಂತ. ಈಗ ನಮಗ್ ಕಾಲದ ಜ್ಞಾನನೇ ಬರ್ತಾ ಇದೆ, ಸಂಜೆ ಆಯ್ತು ಅಂತಾನೆ ಗೊತ್ತಾಗದೇ ಇದ್ರೆ ನಾವು ಪ್ರವೃತ್ತಿ ಮಾಡ್ತೀವ? ಇಲ್ಲ. ಬೆಳಗ್ಗೆನ್ ಜಾವ ಅಂತ ನಮ್ಗೆ ಗೊತ್ತಾಗದೇ ಇದ್ರೆ ಯಾವುದೇ ಒಂದು ಯಜ್ಞ ಕರ್ಮದಲ್ಲಿ ಬೇರೆ ಕರ್ಮದಲ್ಲಿ ಪ್ರವೃತ್ತರಾಗುವುದಿಲ್ಲ. ಯಾವುದೇ ವ್ರತದಲ್ಲೂ ಪ್ರವೃತ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಪ್ರತಿಯೊಂದು ಆಕಾಶ ಮಂಡಲದ ಒಳಗಡೆ ಬೇರೆ ಬೇರೆ ಜ್ಯೋತಿರ್ಮಂಡಲದ ಒಳಗಡೆ ಭಗವಂತ ಇದ್ದು ಈಗ ಸಮಯ ಆಯ್ತು, ಇಷ್ಟ ಹೊತ್ತಾಯ್ತು ಅಂತೆಲ್ಲ ತಿಳಿಸ್ತಾ ಹೋಗ್ತಾನೆ. ಈ ತಿಳಿಸೋದ್ರಿಂದ ಕಾಲ ನಿಯಾಮಕನಾಗಿ ಆಗ ನಮಗೆ ಅರ್ಥ ಆಗತ್ತೆ, ಇದು ಮಿತಿ ಮೀರ್ತಾ ಇದೆ, ಈ ತರ ಮಾಡೋ ಹಾಗಿಲ್ಲ ನಾವು ಅಂತ ಹೇಳಿ ಅದಕ್ಕೆ ಪ್ರಾಯಶ್ಚಿತ್ತನೋ ನಂತರ ಪಶ್ಚಾತ್ತಾಪನೋ ಏನೋ ಒಂದು ಮಾಡ್ಕೊಳ್ತೀವಿ. ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಯೋಜನ, ಎಲ್ಲ ಕಾಲದ ಒಳಗಡೆ ಇದ್ದು ಪರಮಾತ್ಮ ಇವರು ಜ್ಯೇಷ್ಠ, ಇವರು ಕನಿಷ್ಠ, ಇವ್ರು ದೊಡ್ಡವರು, ಇವ್ರು ಚಿಕ್ಕವರು, ದೊಡ್ಡವರು ಚಿಕ್ಕವ್ರು ನಮಸ್ಕಾರ ಮಾಡ್ಬೇಕು, ಈ ತರದೆಲ್ಲ ಸರಿಯಾದ ಜ್ಞಾನ ಬರ್ಲಿಕ್ಕೆ ಕಾರಣ ಆಗಿದ್ದಾನೆ. ಇಲ್ಲಾಂದ್ರೆ ನಮ್ಗೆ ದೊಡ್ಡವರು ಚಿಕ್ಕವರು ಅನ್ನೋ ಭೇದನೆ ಗೊತ್ತಾಗದೆ ಇದ್ರೆ ಯಾಕೆ ನಮಸ್ಕಾರ ಎಲ್ಲ ಯಾವ್ದು ಇರ್ತಾ ಇರ್ಲಿಲ್ಲ. ಹಾಗಾದ್ರೆ ಕಾಲ ನಿಯಾಮಕನಾಗಿ ತಾನು ಮಾಡ್ತಾ ಇರೋ ಅನುಗ್ರಹ ಏನು ಅಂದ್ರೆ ಇದೆ. ಜೊತೆಗೆ ತನ್ನ ಶಕ್ತಿನೂ ಒಂದಿದೆ, ಅದಕ್ಕೆ ಕಾಲ ಅಂತಾನೆ ಹೆಸರು ಅವನ ಶಕ್ತಿಗೆ. ಆ ಸ್ವರೂಪ ಶಕ್ತಿಯ ಜೊತೆಗೆ ಭಗವಂತ ಪ್ರತಿಯೊಂದು ಪ್ರಕೃತಿ ತತ್ವವನ್ನ ವಿಸ್ತಾರವಾಗಿ ಮಾಡಿ ರಜೋಗುಣ, ತಮೋಗುಣ, ಮತ್ತೆ ಸತ್ವಗುಣ ಇದನ್ನೆಲ್ಲ ಪ್ರವೃತ್ತಿ ಮಾಡಿಸ್ತಾ 5 ಸಂವತ್ಸರ, ಇಡಾವತ್ಸರ ಅಂತ ಏನಿದೆ ಇದರಲ್ಲೆಲ್ಲ ಇದ್ದು ಭಗವಂತ ತಾನು ಪೂಜೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಇಷ್ಟು ಹಿಂದೆ ಬಂದ ವಿಷಯ. ಇದಾದ್ಮೇಲೆ ವಿದುರರು ತಾವು ಏನು ಇದುವರೆಗೆ ಪ್ರಶ್ನೆಯನ್ನ ಕೇಳಿದ್ರು, ಅದಕ್ಕೇನು ಉತ್ತರಗಳು ಬರ್ತಾ ಇದೆ, ಇನ್ನೂ ಏನೇನ್ ಹೇಳ್ಬೇಕಾಗಿದೆ ಆ ವಿಷಯಗಳನ್ನೆಲ್ಲ ಈಗ ಇನ್ನೂ ತಿಳಿಸ್ತಾ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಇನ್ನೂ ಕುತೂಹಲ ಜಾಸ್ತಿ ಇದೆ ತಿಳ್ಕೊಳ್ಳೋದು. ಮೈತ್ರೇಯರು ಅದಕ್ಕಷ್ಟು ಉತ್ತರ ಸಮರ್ಪಕವಾಗಿ ಕೊಡ್ತಾನೂ ಇದ್ದಾರೆ. ಇನ್ನೂ ಏನೇನ್ ಬೇಕು ಅಂತಂದ್ರೆ ಅದಕ್ಕೆ ವಿದುರರು ಹೇಳ್ತಾರೆ. 16ನೇ ಶ್ಲೋಕ. ಪಿತೃದೇವ ಮನುಷ್ಯಾಣ ಆಯು ಪರಮಿದಂ ಸ್ಮೃತಂ ಪರೇಶಾಂ ಗತಿಮಾಚಕ್ಷ್ವ ಯೇ ಸ್ಯುಃ ಕಲ್ಪಾತ್ ಬಹಿರ್ವಿದಃ. ಇದುವರೆಗೆ ಇದಂ ಪರಂ ಆಯು, ಇಷ್ಟು
ಜಾತಿಯವರ ಆಯುಷ್ಯ ಎಷ್ಟು, ಪೂರ್ಣ ಆಯುಷ್ಯ ಎಷ್ಟು ಅನ್ನೋದ್ರ ಬಗ್ಗೆ ವಿವರಣೆ ಮಾಡಿದ್ದಾರೆ. ಯಾರ್ಯಾರದ ಬಗ್ಗೆ? ಪಿತೃಗಳು, ದೇವ ಅಂದ್ರೆ ದೇವತೆಗಳು, ಹಾಗೆ ಮನುಷ್ಯರು. ಇವರ ಸಂಪೂರ್ಣವಾದ ಆಯುಷ್ಯ ಏನು ಅನ್ನೋದರ ಒಂದು ಪರಿಮಾಣ ತಿಳಿಸಾಗಿದೆ. ಆದರೆ ಇನ್ನೂ ಕೆಲವುದನ್ನು ತಿಳಿಸ್ಬೇಕಾಗಿದೆ. ಯಾವುದನ್ನ? ಕಲ್ಪಾತ್ ಬಹಿ, ಈ 3 ಲೋಕಕ್ಕಿಂತ ಹೊರಗಡೆ ಇರುವಂತಹ ಲೋಕಗಳು ಅಂದ್ರೆ ಮಹರ್ಲೋಕ ಇತ್ಯಾದಿ ಲೋಕ. ಆ ಲೋಕಗಳಲ್ಲಿ ಯಾವ ತರ ಜ್ಞಾನಿಗಳಿರ್ತಾರೆ, ಅವರಿಗಿಂತ ಉತ್ತಮರಾದ ಜ್ಞಾನಿಗಳ ಗತಿ ಸ್ಥಿತಿ ಹೇಗಿರುತ್ತೆ, ಅದರ ಬಗ್ಗೆ ಎಲ್ಲ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾರೆ. ಇದನ್ನ ದುರ್ಘಟ ಭಾವಾರ್ಥ ಪ್ರಕಾಶಿಕದಲ್ಲಿ ವಿವರಣೆಯನ್ನ ಮಾಡ್ತಾರೆ. ಇದಂ ಅಂದ್ರೆ ಇದುವರೆಗೆ ವರ್ಷ ಶತ ಗಣಿತ ಮಾಯುರ್ಮಾನಂ, 100 ವರ್ಷ ಇಟ್ಕೊಂಡು ಗಣನೆ ಮಾಡಿದ ಆಯುಷ್ಯ ಪ್ರಮಾಣ ಏನಿದೆ ಅದು ಮನುಷ್ಯರಿಗೆ. ಇನ್ನು ಮಿಕ್ಕಿದವರಿಗೆಲ್ಲ ದಿನಮಾನ, ವರ್ಷಮಾನ, ಮಾಸಮಾನ, ಹೀಗೆ ಅನೇಕ ಮಾನಗಳಿದೆ. ಅದನ್ನೆಲ್ಲ ಭಗವಂತ ತಾನು ಕಲ್ಪ್ಯತೆ ಪ್ರತಿದಿನಂ ಸೃಜ್ಯತೆ, ದಿನಕಲ್ಪ ಮಹಾಕಲ್ಪ ಅಂತ ಹೇಳ್ತಿಲ್ಲ, ಇದನ್ನೆಲ್ಲ ಕಲ್ಪ್ಯತೆ ಸೃಷ್ಟಿಯನ್ನ ಏನು ಮಾಡ್ತಾನೆ ಅದ್ರ ಬಗ್ಗೆ ಎಲ್ಲ ತಿಳಿಸಿದ್ರು. ಹಾಗಾದ್ರೆ ಇದುವರೆಗೆ ದಿನಮಾನ ಮತ್ತೆ ಪಿತೃಮಾನ ಮತ್ತೆ ಮನುಷ್ಯಮಾನ ಇದರ ಪ್ರಕಾರ ಎಲ್ಲ ಏನು 3 ಲೋಕ, ಪಿತೃಲೋಕ, ಮನುಷ್ಯ ಲೋಕ, ದೇವತೆಗಳ ಲೋಕ, ಇದ್ರ ಬಗ್ಗೆ ಎಲ್ಲ ತಿಳಿಸಿ ಆಯ್ತು. ಇದಾದ ಮೇಲೆ ಇದಕ್ಕಿಂತ ಹೊರಗಡೆ ಇರುವಂತಹ ಮಹರಾದಿ ಲೋಕಗಳಲ್ಲಿ ಯಾವ ರೀತಿ ಜ್ಞಾನಿಗಳ ಸ್ಥಿತಿ ಇದೆ, ಅಂದ್ರೆ ಅವರ ಒಂದು ಕಾಲಮಾನ ಎಂಥದ್ದು, ಮನುಷ್ಯರ ಥರಾನೋ ಪಿತೃಗಳ ಥರಾನೋ ದೇವತೆಗಳ ಥರಾನೋ ಆ ಲೋಕದಲ್ಲಿರೋರ್ಗು ಹೇಗೆ ಅನ್ನೋದ್ರ ವಿಚಾರ ಬೇಕಾಗಿದೆ. ಅದ್ರ ಬಗ್ಗೆ ಎಲ್ಲ ಈಗ ತಿಳಿಸ್ತಾ ಹೋಗ್ರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ. ಅಷ್ಟೇ ಅಲ್ಲ, ತಾವು ಇಷ್ಟೊಂದೆಲ್ಲ ಪ್ರಶ್ನೆ ಮಾಡಿದ ಮೇಲೆ ಮೈತ್ರೇಯರಿಗೆ ಅದನ್ನ ಉತ್ತರ ಕೊಡ್ಲಿಕ್ಕೆ ಬರತ್ತಾ ಆ ಪ್ರಶ್ನೆಗಳಿಗೆ ಅಂತ ಏನ್ ಬೇಕಾಗಿಲ್ಲ. ಯಾಕಂದ್ರೆ ಮೈತ್ರೇಯರಿಗೆ ಅಂತ ಒಂದು ದಿವ್ಯವಾದ ಶಕ್ತಿ ಇದೆ. ಅದನ್ನ ವಿದುರರೇ ತಾವು ಸ್ತೋತ್ರ ಮಾಡ್ತಾ ಇದ್ದಾರೆ. ಮೈತ್ರೇಯರ ಆ ಜ್ಞಾನ ಎಷ್ಟು ದೊಡ್ಡ ಮಟ್ಟದ್ದು ಅಂತ ತಿಳಿಸ್ತಾರೆ 17ನೆಯ ಶ್ಲೋಕ. ಭಗವಾನ್ ವೇದ ಕಾಲಸ್ಯ ಗತಿಂ ಭಗವತೋ ನನು ವಿಶ್ವಂ ವಿಚಕ್ಷತೆ ಧೀರಾಃ ಯೋಗರಾಧ್ಯೇನ ಚಕ್ಷುಷಾ. ವಿದುರರು ಹೇಳ್ತಾರೆ, ಭಗವಾನ್ ನೀವು ಪೂಜ್ಯರು, ನಿಮ್ಗೆ ಗೊತ್ತಿಲ್ಲ ಅಂತಿಲ್ಲ, ಜ್ಞಾನ ವಿಜ್ಞಾನ ಎಲ್ಲ ಪೂರ್ತಿಯಾಗಿದೆ ನಿಮ್ಮ ಹತ್ರ. ನೀವು ಕಾಲಸ್ಯ ಭಗವತಃ ಗತಿಂ ವೇದನನು, ನಿಮಗೆ ಕಾಲಾಂತರ್ಯಾಮಿಯಾದ ದೇವರ ಬಗ್ಗೆ ಅವನು ಯಾವ್ಯಾವ ಜ್ಯೋತಿರ್ಮಂಡಲದಲ್ಲಿ ಇದ್ದಾಗ ಯಾವ್ಯಾವ ತರ ಮಾನಗಳಿರುತ್ತೆ ಮನುಷ್ಯರಿಗೆ, ಪಿತೃಗಳಿಗೆ, ದೇವತೆಗಳಿಗೆ, ಬಿಟ್ಟು ಮಹಾರಾಜ ಲೋಕದಲ್ಲಿರೋರಿಗೆ, ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಇದು ಬಹಳ ಪ್ರಸಿದ್ಧ. ಯಾಕೆಂದ್ರೆ ಅನೇಕರು ಹೀಗಿದ್ದಾರೆ. ಅದನ್ನ ನೀವು ವಿಶೇಷವಾಗಿ ಜ್ಞಾನವನ್ನ ಪಡೆದವರು. ಈ ಜ್ಞಾನಿಗಳೆಲ್ಲ ಹೇಗ್ ಪಡ್ಕೊಳ್ತಾರೆ ದೇವರ ಬಗ್ಗೆ ಜ್ಞಾನ ಹೇಗಿರುತ್ತೆ ಅವ್ರಿಗಂತ ಶಕ್ತಿ ಇರತ್ತಾ ಅಂದ್ರೆ ಇರತ್ತೆ. ಹೇಗೆ? ಯೋಗರಾಧ್ಯೇನ ಚಕ್ಷುಷಾ ಅಂತ ಹೇಳ್ತಾರೆ. ಯೋಗೇನ ರಾಧ, ಯೋಗ ಅಂದ್ರೆ ಅಷ್ಟಾಂಗ ಯೋಗ ಅಂತ ಅರ್ಥ, ಸಿದ್ಧಿ. ಅಷ್ಟಾಂಗ ಯೋಗದ ಜೊತೆಗೆ ಅವರಿಗೇನು ವಿಶೇಷವಾಗಿ ಸಿದ್ಧಿ ಬಂದಿರತ್ತೆ, ಆ ಸಿದ್ಧಿ ಇರೋದ್ರಿಂದ ತಾವು ತಮ್ಮ ಜ್ಞಾನ ದೃಷ್ಟಿಯಿಂದ, ಚಕ್ಷುಸ್ ಅಂದ್ರೆ ಜ್ಞಾನ ದೃಷ್ಟಿ, ಅದರಿಂದ ಇಡೀ ಜಗತ್ತಿನ ಬಗ್ಗೆ ಅವರು ತಿಳ್ಕೊಂಡಿದ್ದಾರೆ. ಅಂಥವರಲ್ಲಿ ನೀವು ಪ್ರಮುಖರು, ಅಂತಾದ್ಮೇಲೆ ನೀವು ತಿಳ್ಕೊಂಡೇ ಇರ್ತೀರಿ ಅಂತ ಇಷ್ಟನ್ನ ಇಲ್ಲಿ ವಿವರಿಸ್ತಾರೆ. ಅದರ ಭಗವಂತನ ಗತಿ ಅಂದ್ರೆ ವರ್ತನ, ಅಂದ್ರೆ ದೇವರು ಆಯಾಯ ಕಾಲದ ಭಾಗಗಳಲ್ಲಿ ಇದ್ದು ಯಾವ ರೀತಿ ಆಯುಷ್ಯಕ್ಕೆ ಕಾರಕ, ಅಂದ್ರೆ ಇಷ್ಟು ಜನರಿಗೆ ಇಷ್ಟು, ಈ ಮನುಷ್ಯರಿಗೆ ಇಷ್ಟು ವರ್ಷ ಕಳೆದ್ರೆ ಇಷ್ಟು, ಆಮೇಲೆ ಇವರು ಇರಲ್ಲ, ಆಮೇಲೆ ದೇವತೆಗಳಿಗೆ ಹೀಗೆ ಲೆಕ್ಕಾಚಾರ ಅಂತ ಯಾವ ಲೆಕ್ಕ ಇದೆಯಲ್ಲ ಅದ್ರ ಬಗ್ಗೆ ವಿಶೇಷವಾದ ಒಂದು ಜ್ಞಾನವನ್ನು ಅವರೆಲ್ಲ ಪಡೆದಿರ್ತಾರೆ. ಯೋಗರಾಧ ಅಂದ್ರೆ ಅಷ್ಟಾಂಗ ಯೋಗ ಸಿದ್ಧ ಅಂತ. ರಾಧ ಅಂದ್ರೆ ಸಿದ್ಧ, ಅಂದ್ರೆ ಅಷ್ಟಾಂಗ ಯೋಗವನ್ನ ಪಡೆದಿದ್ರಿಂದ ಸಿದ್ಧಿಗೊಂಡ, ಅಂದ್ರೆ ಸಿದ್ಧಿಸಿದ ಅಂತ ಅರ್ಥ ಅದಕ್ಕೆ.
ಭಗವಾನಪಿ ತೇಶ್ವೇಕ, ನೀವು ಅವರಲ್ಲಿ ಒಬ್ರು ಅಂತ ಈ ರೀತಿ ಜ್ಞಾನ ದೃಷ್ಟಿಯಿಂದ ವಿಶೇಷವಾಗಿ ನೀವೆಲ್ಲ ನೋಡ್ತೀರಿ ಅಂತವ್ರು. ಆದ್ರಿಂದ ನಿಮ್ಮ ಹತ್ರ ಕೇಳೋದು ಸರಿಯಾಗಿದೆ ಪ್ರಶ್ನೆ ಅಂತ. ಇಲ್ಲ ಅಂತಂದ್ರೆ ಪ್ರಶ್ನೆಯನ್ನ ಕೇಳ್ಬೇಕು ನಿಜ, ಗೊತ್ತಿದ್ರೆ ಪ್ರಶ್ನೆ ಕೇಳ್ಬೋದು. ಇದ್ರ ಗೊತ್ತಿಲ್ಲದೆ ಆದ್ರೆ ಸುಮ್ನೆ ಪ್ರಶ್ನೆ ಮಾಡಿ ಇನ್ನು ಉತ್ತರನೂ ಬರಲ್ಲ. ಪ್ರಶ್ನೆ ಮಾಡಿದ್ದು ವ್ಯರ್ಥ ಅಂದ್ರೆ ಆ ತರದ ಅವಕಾಶ ಇಲ್ಲ ಇಲ್ಲಿ. ಯಾಕಂದ್ರೆ ಹೇಳ್ತಾ ಇರೋರು ಮೈತ್ರೇಯರು, ಮತ್ತೆ ಕೇಳ್ತಾ ಇರೋರು ವಿದುರರು, ಸಾಮಾನ್ಯರು ಅಲ್ಲ. ಹೇಳ್ತಾ ಇರೋರ ಬಗ್ಗೆ ಪ್ರಾಮುಖ್ಯವನ್ನ ಇಲ್ಲಿ ಕೊಟ್ಟಿದ್ದಾರೆ. ಇಷ್ಟಾದ್ಮೇಲೆ ಮಹರ್ಲೋಕದಲ್ಲಿ ಇರೋರ ಆಯುಷ್ಯ ಎಷ್ಟು, ಮಹರ್ಲೋಕ ಮುಂದಿನ ಲೋಕಗಳೇನೇನಿದೆ ಅದರ ಲೋಕದಲ್ಲಿರೋ ಆಯುಷ್ಯ ಎಷ್ಟು, ಅಷ್ಟೇ ಅಲ್ಲ ಈ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಇವುಗಳ ಸಂಧಿಕಾಲ ಎಷ್ಟು, ಇವುಗಳ ಪರಿಮಾಣ ಏನು, ಇದ್ರ ಬಗ್ಗೆ ಎಲ್ಲ ಈಗ ವಿಚಾರ ಬೇಕಾಗಿದೆ. ಅದರಿಂದ ಮೊದಲು ದಿನಮಾನ ಇದೆಲ್ಲ ಹೇಳೋದ್ರ ಮುಂಚೆ ಕೃತಯುಗ ಇತ್ಯಾದಿ ಯುಗಗಳ ಏನೋ ಒಂದು ಪರಿಮಾಣ ಇದೆ, ಅಲ್ಲಿ ಕೃತಯುಗಕ್ಕೂ ತ್ರೇತಾಯುಗಕ್ಕೂ ಮಧ್ಯಕ್ಕೆ ಸಂಧಿಕಾಲ ಏನಿದೆ, ಹಾಗೆ ತ್ರೇತಾಯುಗ ದ್ವಾಪರದ ಸಂಧಿಕಾಲ, ದ್ವಾಪರ ಕಲಿಯುಗದ ಸಂಧಿಕಾಲ, ಇದ್ರ ಬಗ್ಗೆ ಎಲ್ಲ ಈಗ ಪರಿಮಾಣ ಎಷ್ಟು ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ಮೈತ್ರೇಯ ಉವಾಚ, ಮೈತ್ರೇಯರು ಈಗ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. 18ನೇ ಶ್ಲೋಕ. ಕೃತಂ ತ್ರೇತಾ ದ್ವಾಪರಂ ಚ ಕಲಿಶ್ಚೇತಿ ಚತುರ್ಯುಗಂ ದಿವ್ಯೈಃ ದ್ವಾದಶ ಸಾಹಸ್ರೈಃ ಸಾವಧಾನಂ ನಿರೂಪಿತಂ. ದಿವ್ಯೈಃ ಅಂದ್ರೆ ದೇವತೆಗಳ 12,000 ವರ್ಷ, ಅದನ್ನೇ 4 ಯುಗ ಅಂತ ವಿಭಾಗ ಮಾಡಿದ್ದಾರೆ. ದೇವತೆಗಳ 12,000 ವರ್ಷ, ಇಲ್ಲಿ ಕೃತಂ, ತ್ರೇತ, ದ್ವಾಪರಂ, ಕಲಿಹಿ ಅಂದ್ರೆ ಎಲ್ಲದಕ್ಕೂ ಯುಗ ಯುಗ ಅಂತ ಸೇರಿಸ್ಕೊಳ್ಳಿ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ಅರ್ಥ. ಈ ರೀತಿ 4 ಯುಗವನ್ನ ಸಾವಧಾನಂ ನಿರೂಪಿತ, ಇದೆಲ್ಲ ಜ್ಞಾನಿಗಳಾದವರು, ವಿದ್ವಾಂಸರು ತಾವು ಅವರ ಒಂದಿಷ್ಟು ವರ್ಷಗಳ ಕಾಲವೇ ಈ 4 ಯುಗ ಅಂತ ಹೇಳಿ ವರ್ಣನೆಯನ್ನ ಮಾಡಿದ್ದಾರೆ ಅಂತ. ಅದನ್ನೇ ಮುಂದಕ್ಕೆ ಬಿಡಿಸ್ತಾ ಹೋಗ್ತಾರೆ. 19ನೇ ಶ್ಲೋಕ. ಚತ್ವಾರಿ ತ್ರೀಣಿ ದ್ವೇ ಚೈಕಂ ಕೃತಾದಿಷು ಯಥಾಕ್ರಮಂ ಸಂಖ್ಯಾತಾನಿ ಸಹಸ್ರಾಣಿ ದ್ವಿಗುಣಾನಿ ಶತಾನಿ ಚ. ಯಥಾಕ್ರಮಂ ಅಂತ ಹೇಳ್ತಾರೆ, ಅಂದ್ರೆ ಒಂದೊಂದೇ ಕ್ರಮವಾಗಿ. ಅಂದ್ರೆ ಮೊದಲು ಕೃತಯುಗ, ತ್ರೇತಾಯುಗದ್ದು, ಆಮೇಲೆ ತ್ರೇತಾ ದ್ವಾಪರದ್ದು, ದ್ವಾಪರ, ಈ ತರ ಒಂದೊಂದೇ ಯುಗದ್ದು ಹೇಳ್ತಾ ಬರ್ತಾರೆ. ದ್ವಾದಶ ಸಹಸ್ರ ವರ್ಷಾಣಂ ಚತುರ್ಯುಗೇಶು ತ್ರಿಸಹಸ್ರ ರೂಪೈಃ ಚತುರ್ಭಿರ್ಭಾಗೈಃ ಕಿಂ ಸಾಮ್ಯೇನ ನಿರೂಪಣಂ ನೇತ್ಯಾಹ ಅಂತ ಪೀಠಿಕೆ ಅಂತ ತಗೊಂಡ್ರು. ಇದ್ರ ಅಭಿಪ್ರಾಯ ಇಷ್ಟು. ಈಗ ಕೃತ, ತ್ರೇತ, ದ್ವಾಪರ ಇದರಲ್ಲೆಲ್ಲ ಹೇಗಿರುತ್ತೆ ಅಂದ್ರೆ ಲೆಕ್ಕ ಹೀಗಿರತ್ತಂತೆ. ಚತ್ವಾರಿ ತ್ರೀಣಿ ದ್ವೇ ಏಕಂ ಅಂದ್ರೆ 4,000 ವರ್ಷ, 3,000 ವರ್ಷ, 2,000 ವರ್ಷ, 1,000 ವರ್ಷ ಅಂತ ಅರ್ಥ. ಅದ ಚತ್ವಾರಿ ಸಹಸ್ರಾಣಿ, ತ್ರೀಣಿ ಸಹಸ್ರಾಣಿ, ದ್ವೇ ಸಹಸ್ರಾಣಿ, ಏಕಸಹಸ್ರಾಣಿ ಅಂತ ಇದನ್ನ ಹೇಳಿದ್ರು ಮೊದಲು. ಸಂಖ್ಯಾತಾನಿ ಅಂತ ಮತ್ತೆ ಕ್ರಮವಾಗಿ ಕೃತಕ್ಕೆ 4,000, ತ್ರೇತಾಯುಗಕ್ಕೆ 3,000, ದ್ವಾಪರ ಯುಗಕ್ಕೆ 2,000, ಕಲಿಯುಗಕ್ಕೆ 1,000 ಅಂತ ಹೇಳಿದಾಗ ಆಯ್ತು ಇಷ್ಟು. ಇದ್ರ ಮೇಲೆ ಏನಂದ್ರೆ ದ್ವಿಗುಣಾನಿ ಅಂತ ಹೇಳಿದೆ. ಅಂದ್ರೆ ಮೇಲಿನ ಯಾವ ಸಂಖ್ಯೆ ಇದೆ ಇದ್ರ 2 ಪಟ್ಟು. ಅಂದ್ರೆ 4 ಅಂದ್ರೆ 8, 3 ಅಂತ ಹಿಂದೆ ಬಂದು ಅದು 6 ಆಯ್ತು, 2 ಅಂದ್ರೆ 4, 1 ಅಂದ್ರೆ 2, ಈ ತರ 2 ಪಟ್ಟು. ಶತಾನಿಚ 100 ವರ್ಷ ಹಿಂದೆ ಮುಂದೆ
ಆದ್ರೆ ಇದು ಸಂಧ್ಯಾ ಕಾಲಗಳು, ಆಯಾಯ ಯುಗದ ಮಧ್ಯದಲ್ಲಿ ಬರೋ ಸಂಧಿಕಾಲ ಅಂತ. ಅಂದ್ರೆ ಅಭಿಪ್ರಾಯ ಕಲಿಯುಗಕ್ಕೆ ಹಿಂದೆ 100 ಮುಂದೆ 100 ಹೀಗೆ 200 ವರ್ಷ ಸಂಧಿಕಾಲ. ಅಂದ್ರೆ ಹಿಂದೆ 100 ಮುಂದೆ 100, ಹಾಗೆ ಒಂದೊಂದು ಯುಗಕ್ಕೂ ಹಿಂದೆ 200 ಅಂತ ತಗೊಳ್ಬೇಕು, ಇನ್ನು 300, ಹಾಗೆ 400, ಈ ತರ ಹಿಂದೆ ಮುಂದೆ ಅಂತ ತಗೊಂಡು ಸಂಧಿಕಾಲವನ್ನು ಮಾಡಬೇಕು ಅಂತ ಇದನ್ನ ಇಲ್ಲಿ ವಿವರವಾಗಿ ತಿಳಿಸ್ತಾರೆ. ಇಲ್ಲಿ ಟಿಪ್ಪಣಿಯಲ್ಲಿ ತಥಾಹಿ ಅಂತ ಇದನ್ನು ಬಿಡಿಸಿದ್ದಾರೆ. ಕಲಿಯುಗ ಪೂರ್ವಾಪರ ಸಂಧ್ಯೆ ಶತಂ, ಕಲಿಯುಗದ ಪೂರ್ವ ಅಪರ ಸಂಧಿಕಾಲ ಅಂದ್ರೆ ಆಮೇಲಿನ ಸಂಧಿಕಾಲ, ಮೊದಲನೇ ಸಂಧಿಕಾಲ, ಮುಂದಿನ ಸಂಧಿಕಾಲ, ಇದರಲ್ಲಿ 100 ಹಿಂದೆ ಮುಂದೆ. ದ್ವಾಪರ ಪೂರ್ವ ಅಪರ ಸಂಧೆ ದ್ವಿಶತಂ, ಅಲ್ಲಿ 200, ದ್ವಾಪರದ ಪೂರ್ವ ಭಾಗ ಮತ್ತೆ ಮುಂದಿನ ಭಾಗ ಸಂಧಿಕಾಲ, ಅದು 200. ಇನ್ನು ತ್ರೇತಾಯುಗ ಪೂರ್ವಾಪರ ಸಂಧೆ ತ್ರಿಶತಂ, ಅದು ಅಲ್ಲಿ 300 ಬರುತ್ತೆ. ಕೃತಯುಗ ಪೂರ್ವಾಪರ ಸಂಧೆ ಇದು ಚತುಶ್ಶತಂ. ಈ ತರ ಏವಂ 20 ಶತಾನಾಂ ಯುಗೇಭ್ಯೋ ತ್ರಿಗುಣಿತತ್ವಂ, ಈ ರೀತಿಯಲ್ಲಿ ಈ ಸಂಧಿಕಾಲದ ಒಂದು ಸಮಯ ಎಷ್ಟು ಅನ್ನೋದನ್ನ ವಿವರಿಸಿದ್ದಾರೆ. ಇದನ್ನೇ ಈ ದುರ್ಘಟ ಭಾವಾರ್ಥ ಪ್ರಕಾಶಿಕಾ ವ್ಯಾಖ್ಯಾನದಲ್ಲೂ ಹೇಳ್ತಾರೆ. ಕೃತಯುಗದಲ್ಲಿ 4 ಸಹಸ್ರಾಣಿ 4000, ತ್ರೇತಾಯುಗೆ 3 ಅಂತ ಆಗ್ಲೇ ಹೇಳಿದಂತೆ ಈ 10,000 ವರ್ಷಗಳ ಒಂದು ವಿನಿಯೋಗ ಮಾಡ್ಕೊಳ್ಬೇಕು ಅಂತ. ಹಿಂದೆ ದೇವತೆಗಳ ಒಂದು 12,000 ವರ್ಷ ಕಾಲ ಏನು 4 ಯುಗಗಳು ಅಂತ ಹೇಳ್ತಾ ಬಂದ್ರು, ಅದನ್ನ ಇವ್ರು ಬಿಡಿಸ್ತಾ ಇದಾರೆ. ಹೇಗ್ ಅದನ್ನ ಬಿಡಿಸ್ಕೊಡೋದು? 12 ಸಹಸ್ರ ಅಂದ್ರೆ 12,000 ವರ್ಷ. ಅದನ್ನ ಇಲ್ಲಿ ಹೇಗ್ ಜೋಡಿಸ್ಕೊಡೋದು ಅಂತಂದ್ರೆ 4, ಆಮೇಲೆ 3, ಆಮೇಲೆ 2, ಆಮೇಲೆ 1 ಅಂತ ಮಾಡಿದ್ರು. ಅಂದ್ರೆ ಎಷ್ಟಾಯ್ತು? ಕರೆಕ್ಟ್ ಆಗಿ 10,000 ವರ್ಷ ಆಯ್ತು. 10,000 ವರ್ಷ ತನಕ ಬಂದು ಇನ್ನು 10,000 ವರ್ಷ ಅಂತ ಮಾಡ್ಕೊಂಡ್ಮೇಲೆ ಇನ್ನು 12,000 ವರ್ಷದ್ದು 4 ಯುಗ ಸೇರ್ತಲ್ಲ, ಮತ್ತೆ ಸಂಧಿಕಾಲ ಅಂತ ಮಾಡ್ಕೊ. ಆ ಸಂಧಿಕಾಲವನ್ನು ಮಾಡ್ಕೊಡ್ಬೇಕಾದ್ರೆ ಮತ್ತೆ ವಿಭಾಗ ಮಾಡ್ಕೊಳ್ಬೇಕು. ಅಲ್ಲಿ ಇವ್ರು ಹೇಳ್ತಾರೆ, ಕಲಿಯುಗ ಪೂರ್ವಾಪರ ಸಂಧ್ಯೋ ಏಕೈಕಂ ಶತಂ, ಒಂದೊಂದು 100, ಆಮೇಲೆ 200, ಆಮೇಲೆ 300, ತ್ರೀಣಿ ಶತಾನಿ, 300, 400 ಅಂತ ಈ ಕಲಿಯುಗದಿಂದ ಕಲಿಯುಗದಿಂದ 100 ಅಂತ ಪ್ರಾರಂಭ ಮಾಡ್ಕೊಳ್ಳೋದು, ಕೃತಯುಗ ತನಕ ಬಂದಾಗ 400 ಅಂತ ತಗೊಳ್ಳೋದು. ಈ ತರ ಈ ದೇವತೆಗಳ 12,000 ವರ್ಷಗಳು ಈ ಮನುಷ್ಯರ 4 ಯುಗಗಳು ಅನ್ನೋ ಒಂದು ಪರಿಗಣನೆಗೆ ಬರಬೇಕು ಅಂತ. ಅದ್ರಲ್ಲಿ ಒಂದೊಂದೇ ಬಿಡಿಸ್ತಾನು ಹೋಗ್ತಾರೆ. ಈಗ ಕೃತ ಮತ್ತೆ ತ್ರೇತ ಇದನ್ನೆಲ್ಲ ಯಾವ ಕಾಲದ ಪ್ರಭೇದ ಇಟ್ಕೊಂಡು ಕೃತಯುಗ, ಯಾವ ಕಾಲದ ಪರಿಮಾಣ ಇಟ್ಕೊಂಡು ತ್ರೇತಾಯುಗ, ಇದನ್ನ ಹೇಗ್ ಕರಿತೀವಿ ಅಂದಾಗ ಅದನ್ನೇ ಮುಂದೆ ಬಿಡಿಸ್ತಾ ಹೋಗ್ತಾರೆ. 20ನೇ ಶ್ಲೋಕ. ಸಂಧ್ಯಾ ಸಂಧ್ಯಾಂಶಯೋರಂತಹ ಯಃ ಕಾಲಃ ಶತಸಂಖ್ಯಯೋಃ ತಮೇವಾಹುರ್ ಯುಗಂ ತದ್ಗ್ನಾಃ ಯತ್ರ ಧರ್ಮೋ ವಿಧೀಯತೆ. ಈ ಶ್ಲೋಕದಲ್ಲಿ ವಿಶೇಷವಾಗಿ ಯಾವ ರೀತಿ ತಜ್ಞರು ಅಂದ್ರೆ ಯುಗ ಅಂದ್ರೆ ಏನು, ಯುಗದ ಪರಿಮಿತಿ ಎಷ್ಟು, ಪಂಚಾಂಗದಲ್ಲಿ ನಾವು ನೋಡ್ಬೋದು, ಮೊದಲಿಗೆ ಕೊಟ್ಟಿರ್ತಾರೆ. ದಿನ ಅಂದ್ರೇನು, ಆಮೇಲೆ ಮಾಸ ಅಂದ್ರೇನು, ಪಕ್ಷ ಅಂದ್ರೇನು, ಅದನ್ನ ಉಲ್ಲೇಖ ಮಾಡ್ತಾ ಬ್ರಹ್ಮದೇವರ ಆಯುಷ್ಯಮಾನ ಎಷ್ಟು, ಮತ್ತೆ ಪ್ರತಿ ಯುಗದ್ದು ಎಷ್ಟೆಷ್ಟು ವರ್ಷ, ಈಗ ನಾವು ಎಷ್ಟು ವರ್ಷದಲ್ಲಿದ್ದೀವಿ ಅನ್ನೋದ್ರ ವಿವರಣೆನೆಲ್ಲ ಕೊಟ್ಟಿರ್ತಾರೆ. ಅದಕ್ಕೆ ಪೂರಕವಾಗಿ ನಾವು ಇದನ್ನೆಲ್ಲ ಅಧ್ಯಯನ ಮಾಡಿದ್ರೆ ಆಗ ಆ ಭಾಗಗಳ ಅರ್ಥ ಆಗತ್ತೆ. ಇಲ್ಲಾಂದ್ರೆ ಸುಮ್ಮನೆ ಏನೋ ಒಂದಿಷ್ಟು ವರ್ಷಗಳು ಕೊಟ್ಟಿರ್ತಾರೆ, ಇದಕ್ಕೇನ್ ಸಂಬಂಧ ಅಂತ ಅರ್ಥ ಆಗಲ್ಲ. ಇಲ್ಲಿ ಅದರ ಲೆಕ್ಕವನ್ನೇ ಸರಿಯಾಗಿ ತಮೇವ ತದ್ಗ್ನಾಹ ಯುಗಂ ಆಹುಹು, ಇಂಥ ಕಾಲವನ್ನೇ ಜ್ಞಾನಿಗಳೆಲ್ಲ ಯುಗ ಅಂತ ಕರೀತಾರೆ ಅಂತ ಹೇಳ್ತಾರೆ. ಯಾವ್ದನ್ ಯುಗ ಅಂತ ಕರೀತಾರೆ ಅಂದ್ರೆ ಯತ್ರ ಧರ್ಮ ವಿಧೀಯತೆ. ಈ ಯುಗ ಅಂದ್ರೆ ಈ ಮಧ್ಯ ಕಾಲದಲ್ಲಿ ಏನ್ ಮಾಡ್ತಾರೆ, ಈ ಧರ್ಮ ಪ್ರವೃತ್ತಿಯನ್ನು ಮಾಡ್ತಾರೆ, ಯುಗ ಧರ್ಮ ಅಂತ.
ಕಲಿಯುಗದ ಧರ್ಮ ಅದು ಯುಗ ಧರ್ಮ, ಅದು ಕಲಿಯುಗದ್ದು ಸಂಬಂಧಪಟ್ಟಿತ್ತು. ತ್ರೇತಾಯುಗ ಧರ್ಮ ಬೇರೆ, ಮತ್ತೆ ದ್ವಾಪರ ಯುಗ ಧರ್ಮ ಬೇರೆ, ಕೃತಯುಗದ ಧರ್ಮನೇ ಬೇರೆ. ಅದು ಹೇಗೆ ಅಲ್ಲಿ ಪರಿಮಾಣವನ್ನ ತಿಳ್ಕೊಳ್ಬೇಕು ಅಂತಂದ್ರೆ, ಶತಸಂಖ್ಯೆಯೋ ಸಂಧ್ಯಾಂಶಜೋ, ಅಂದ್ರೆ ಹಿಂದೆ ಮುಂದಿನ ಸಂಧ್ಯಾ ಭಾಗಗಳಿರುತ್ತೆ, ಅದು 100 ಸಂಖ್ಯೆ. ಈಗ ಹಿಂದೆ ಬಂತದು 100 ಇದು ಕಲಿಯುಗದ್ದು ಹಿಂದಿನ 100, ಮುಂದಿನ 100 ಸಂಧಿಕಾಲ. ಹಿಂದೆ ಅಂತಂದ್ರೆ ಈಗ ದ್ವಾಪರ ಯುಗ ಆದ್ಮೇಲೆ ಕಲಿಯುಗ ಪ್ರಾರಂಭ ಆಗಬೇಕು, ಅದರ ಮಧ್ಯದಲ್ಲಿ 100 ವರ್ಷ. ಅದಾದ್ಮೇಲೆ ಕೃತಯುಗ, ಇದು ಕಲಿಯುಗ ಆದ್ಮೇಲೆ ಮುಂದೆ ಮತ್ತೆ ಕೃತಯುಗ, ಅಲ್ಲಿ ಮಧ್ಯಕ್ಕೆ 100 ವರ್ಷ. ಈ ತರ ಪ್ರತಿಯೊಂದು ಯುಗದ ಹಿಂದಿನ ವರ್ಷ ಮತ್ತೆ ಮುಂದಿನ ವರ್ಷ ಎಷ್ಟೆಷ್ಟು 100, ಇನ್ನೊಂದ್ ಕಡೆ 200, ಇನ್ನೊಂದ್ ಕಡೆ 300, ಹೀಗೆಲ್ಲ ಜೋಡಿಸ್ತಾ ಹೋಗ್ತಾರೆ. ಆ ಜೋಡಿಸೋದನ್ನ ಇನ್ನೂ ವಿವರಿಸ್ತಾ ಹೋಗ್ತಾರೆ. ಅಲ್ಲಿ ಮತ್ತೆ ಯುಗ ಧರ್ಮದ ಪರಿಸ್ಥಿತಿ ಹೇಗಿರುತ್ತೆ, ಕೃತಯುಗದಲ್ಲಿ ಹೇಗಿತ್ತು, ತ್ರೇತಾಯುಗದಲ್ಲಿ ಹೇಗಿತ್ತು, ಅದನ್ನು ಕೂಡ ವಿವರವಾಗಿ ಹೇಳ್ತಾರೆ. ಅದೇನು ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮೃತಂತರ್ಗತ ವ್ಯಾಸತೀರ್ಥರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣರಿಗೆ ಅರ್ಪಣೆ ಮಾಡಿ ನಮಸ್ಕಾರ. ಗುರುಗಳಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.